ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ ಇವತ್ತು ನೋಡಿ, ಅಳತೆ ಬ್ಲೌಸಿಂದ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ನೋಡಿ, ಎರಡು ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡೋದ್ರಿಂದ ನೋಡಿ, ನಾನು ಎರಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಎರಡು ಸ್ಲೀವನ್ನು ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನಾಲ್ಕು ಫೋಲ್ಡ್ ಇದೆ ಸ್ನೇಹಿತರೆ. ನೋಡಿ, 1 2 1 ಇಂಚನ್ನು ನಾನು ಈ ಹೆಮ್ಮಿಂಗ್ ಪಟ್ಟಿಗೋಸ್ಕರ ಬಿಡ್ತಾ ಇದ್ದೀನಿ. ನೋಡಿ, 1 ಇಂಚು ಇದು ಹೆಮ್ಮಿಂಗ್ ಪಟ್ಟಿಗೋಸ್ಕರ. ಹಾಗೆ ಸ್ನೇಹಿತರೆ ನೋಡಿ, ಅಳತೆ ಬ್ಲೌಸು ತಗೊಂಡು ನೋಡಿ, ಅಳತೆ ಬ್ಲೌಸಲ್ಲಿ ನಮಗೆ ಕರೆಕ್ಟ್ ಇದ್ದಾಗ ನಾವು ಏನೂ ಚೇಂಜಸ್ ಮಾಡೋದು ಬೇಕಾಗಿಲ್ಲ ಸ್ನೇಹಿತರೆ. ನೋಡಿ, ಮೊದಲಿಗೆ ಈ ಥರ ಅದ್ರ ಮೇಲ್ಗಡೆ ಇಟ್ಕೊಂಡ್ಬಿಡಿ ನೀಟಾಗಿ. 4 ಇಂಚ್ ಲೂಸ್ ಇಟ್ಟು ಮಾರ್ಕ್ ಮಾಡ್ಕೊಳ್ರಿ. ಏನಕ್ಕಂದರೆ ನೋಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅಡ್ಜಸ್ಟ್ ಮಾಡ್ಕೋಬೋದು ನಂತರ ಸ್ಟಿಚಿಂಗಲ್ಲಿ. ಹಾಗಾಗಿ ನೋಡಿ, ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿವರೆಗೂ ಇದೆ. ಇದನ್ನು ಕೂಡ ನೋಡಿ, ಉದ್ದನೂ ಕೂಡ ಅವ್ರಿಗೆ ಎಷ್ಟು ಇದು ಕಂಫರ್ಟೇಬಲ್ ಆದರೆ ಅದರ ಅಳತೆನೇ ಮಾರ್ಕ್ ಮಾಡ್ಕೊಳ್ರಿ ಸ್ನೇಹಿತರೆ. ನೋಡಿ, ಇದಕ್ಕೆ ಅರ್ಧ ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೂ ಇಲ್ಲಿ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು ಸ್ಲೀವಲ್ಲಿ. ಹಾಗೆ ನೋಡಿ, ಇದು ಫ್ರಂಟ್ ಶೇಪು ಸ್ನೇಹಿತರೆ. ನೋಡಿ, ಇದು ಫ್ರಂಟ್ ಆರ್ಮೋಲ್ ಶೇಪು, ಇದು ಹಾಗೆ ಬ್ಯಾಕ್ ಆರ್ಮೋಲ್ ಶೇಪು. ಇವಾಗ ಕಟ್ ಮಾಡೋದಿದ್ದೀನಿ ನೋಡಿ ಸ್ನೇಹಿತರೆ. ಸ್ಲೀವು ಪರ್ಫೆಕ್ಟಾಗಿ ಇದು ಯಾವ ರೀತಿ ಬರಬೇಕು ಅಂದರೆ, ನಮಗೆ ಹೊಲ್ದೊಲ್ದು ಕಟ್ ಮಾಡಿ ರೆಡಿಯಾಗಿರುತ್ತೆ. ನಾವು ಹಾಗಾಗಿ ಅಂದಾಜಲ್ಲೇ ಕಟ್ ಮಾಡ್ತೀವಿ ಸ್ನೇಹಿತರೆ. ನೋಡಿ, ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡೋದು ಅಂದರೆ, ನಾನು ಒಂದು ವಿಡಿಯೋಸ್ ಇದೆ ಸ್ನೇಹಿತರೆ. ನೋಡಿ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದ್ರ ಬೇಕಾದ್ರೆ ಅದನ್ನು ನೋಡಿ. ನಿಮಗೆ ಖಂಡಿತ ಸ್ಲೀವ್ ಯಾವ ರೀತಿ ಈ ಕ್ರಾಸನ್ನು ಯಾವ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ನೋಡಿ ಸ್ನೇಹಿತರೆ, ಇದು ಫ್ರಂಟ್ ಶೇಪನ್ನು 2 ಪೀಸ್ ಮಾತ್ರ ತಗೊಂಡು ಕಟ್ ಮಾಡ್ತಿದ್ದೀನಿ. ಸ್ವಲ್ಪ ಸಡೇಜ್ ಆಗುತ್ತೆ ಸ್ನೇಹಿತರೆ. ನೋಡಿ, ಇದನ್ನು ನಂತರ ನಾನು ಅಟ್ಯಾಚ್ ಮಾಡ್ಕೊತೀನಿ ಸ್ಟಿಚ್ ಮಾಡಬೇಕಾದ್ರೆ. ಇವಾಗ ನೋಡಿ, ಬ್ಯಾಕ್ ಸೈಡಿಂದ ಬ್ಲೌಸನ್ನು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ, ಇವಾಗ ಮೊದಲಿಗೆ ಬ್ಯಾಕ್ ಸೈಡ್ ಕಟ್ ಮಾಡೋಣ. ಇದನ್ನು ನಾನು ಬ್ಯಾಕ್ ಸೈಡಿಂದ ಕಟ್ ಮಾಡ್ತಾ ಇದ್ದೀನಿ. ಇದು ಮೊದಲಿಗೆ ಬ್ಯಾಕ್ ಸೈಡ್ ಕಟ್ ಮಾಡೋಣ ಸ್ನೇಹಿತರೆ. ನೋಡಿ, ಅಳತೆ ಬ್ಲೌಸ್ ತಗೊಂಡು ಅಳತೆ ಬ್ಲೌಸ್ ಪ್ರಕಾರ ಇವಾಗ ಚೆಸ್ಟ್ ಮೆಜರ್ಮೆಂಟು ಹಾಗೆ ಸೊಂಟದ ಅಳತೆ ಹಾಗೆ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಬ್ಯಾಕ್ ಸೈಡಿಂದ ನಾನು ಮೆಜರ್ಮೆಂಟ್ ತಗೊತಾ ಇದ್ದೀನಿ. ಚೆಸ್ಟ್ ಮೆಜರ್ಮೆಂಟು ಹಾಗೆ ವೇಸ್ಟ್ ಮೆಜರ್ಮೆಂಟ್ ಕೂಡ. ನೋಡಿ, ಈ ಥರ ನೀಟಾಗಿ ಹಾಕೊಂಬಿಡಿ ಸ್ನೇಹಿತರೆ, ಗೊತ್ತಾಗುತ್ತೆ. ನೋಡಿ, ಇದು ಡೀಪು ಜಾಸ್ತಿ ಇಲ್ಲ ಸ್ನೇಹಿತರೆ. ಇದು ಡೀಪ್ ಜಾಸ್ತಿ ಇಲ್ಲ. ನೋಡಿ, ಇವಾಗ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಇದು ನೋಡಿ, 18 ಇಂಚ್ ಇದೆ ಸ್ನೇಹಿತರೆ. ಇದು 18 ಇಂಚು ಚೆಸ್ಟ್ ಇದೆ. ಹಾಗೆ ಸೊಂಟದ ಸೈಜ್ ಬಂದು 29 ಇದೆ ಸ್ನೇಹಿತರೆ. ನೋಡಿ, ಉದ್ದನ ನೋಡ್ಕೊಂಡ್ಬಿಡೋಣ. ಉದ್ದ ಬಂದು 13.5 ಇದೆ. ನೋಡಿ, 13.5 ಉದ್ದ ಇದೆ, 29 ಸೊಂಟ ಇದೆ, 36 ಚೆಸ್ಟ್ ಇದೆ. ನೋಡಿ, 36 ಚೆಸ್ಟು, 29 ಸೊಂಟದಳತೆ, ಉದ್ದ ಒಂದು 13.5. ನೋಡಿ, ಇದೇ ಮೆಜರ್ಮೆಂಟ್ಗೆ ಕಟ್ ಮಾಡೋಣ ಸ್ನೇಹಿತರೆ. ಅಳತೆ ಬ್ಲೌಸ್ ಕೊಟ್ಟಾಗ ನೋಡಿ, ನಾನು ಪಟ್ಟಿಗೋಸ್ಕರ 1.5 ಇಂಚ್ ಬಿಡ್ತಾ ಇದ್ದೀನಿ ಸ್ನೇಹಿತರೆ ಕೆಳಗಡೆ. ಇದು ಬ್ಯಾಕ್ ಸೈಡು, ಇದು ಸಾದಾ ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ಪಟ್ಟಿಗೆ ನಾವು ಬಿಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಎಕ್ಸ್ಟ್ರಾ ಇದ್ದರೆ ಇನ್ನೂ ಜಾಸ್ತಿ ಬಿಡಿ, ಏನು ತೊಂದರೆ ಇಲ್ಲ ಸ್ನೇಹಿತರೆ. ಇದು ಬಟ್ಟೆ ಕಡಿಮೆ ಆಗೋದ್ರಿಂದ ನಾನು ಕಡಿಮೆ ಬಿಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಉದ್ದ 13.5 ಪ್ಲಸ್ ಒಂದು ಅರ್ಧ ಇಂಚು. ನೋಡಿ, 14 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಕೊರಳಿನ ಅಗಲ ಬಂದು ನಾನು ಇದನ್ನು 2 ಕಾಲು ಇಡ್ತಾ ಇದ್ದೀನಿ. ನೋಡಿ, 2 ಕಾಲು ಇಟ್ಟು ಇದಕ್ಕೆ 2 ಕಾಲಿಗೆ ಒಂದು ಲೈನ್ ಹಾಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇವಾಗ ಅಳತೆ ಬ್ಲೌಸ್ ತಗೊಳ್ಳೋಣ. ಶೋಲ್ಡ್ರು ಎಷ್ಟಿದೆ ಹಾಗೆ ನೆಕ್ಕು, ಬ್ಯಾಕ್ ನೆಕ್ ಉದ್ದ ಎಷ್ಟು ಬರುತ್ತೆ ಎಲ್ಲ ಇದರಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇವಾಗ ಚೆಸ್ಟ್ ಮೆಜರ್ಮೆಂಟ್ ಬಂದು 36 ಇದೆ. 36 4 ಭಾಗ ಮಾಡಿದರೆ 4ನೇ 1 ಭಾಗ ಅಂದರೆ 9 ಇಂಚ್ ಬರುತ್ತೆ. ನೋಡಿ, 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಹಾಗೆ 1.5 ಇಂಚು ಅಥವಾ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಡ್ತಾ ಇದ್ದೀನಿ ಎಕ್ಸ್ಟ್ರಾ. ಸೊಂಟದ ಅಳತೆ ಬಂದು 29 ಇದೆ. 29 4ರಿಂದ ಭಾಗಿಸಿದಾಗ ನಮಗೆ 7 ಕಾಲು ಸಿಗುತ್ತೆ ಒಂದು ಸ್ನೇಹಿತರೆ. 7 ಕಾಲು ಪ್ಲಸ್ 1 ಇಂಚು ನಾವು ಒಂದು ಡಾಟ್ ಹಿಡಿಲಿಕ್ಕೆ, ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು.
ಸ್ನೇಹಿತರೆ ಇವಾಗ ನೋಡಿ ಆರ್ಮೋಲ್ ಕಂಡುಹಿಡಬೇಕು, ನಾವು ಶೋಲ್ಡ್ರ್ ಕಂಡುಹಿಡಬೇಕು. ನೋಡಿ ಅಳತೆ ಬ್ಲೌಸ್ ಪ್ರಕಾರ ಶೋಲ್ಡ್ರ್ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ. ಅಳತೆ ಬ್ಲೌಸ್ ಪ್ರಕಾರ ನೋಡಿ 3 ಇಂಚ್ ಇದೆ. ನಾನು 3 ಇಂಚು ಶೋಲ್ಡ್ರನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಆರ್ಮೋಲ್ ಉದ್ದ ಎಷ್ಟು ಕಂಡುಹಿಡಬೇಕು ಅಂದರೆ ಅಳತೆ ಬ್ಲೌಸ್ ಕೊಟ್ಟಾಗ ನೋಡಿ ಸಿಂಪಲ್ಲಾಗಿ ಬ್ಯಾಕ್ ಸೈಡನ್ನು ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ. ನೋಡಿ ಸ್ನೇಹಿತರೆ ಇಲ್ಲಿ ಏನು ನಾವು ಫೋಲ್ಡಿಂಗ್ ಬಿಟ್ಟಿದ್ದೀವಲ್ಲ ನೋಡಿ 1.5 ಇಂಚು ಬಿಟ್ಟಿದ್ದೀವಲ್ಲ, ಇಲ್ಲಿಂದ ಮೇಲ್ಗಡೆಗೆ ಈ ಥರ ಬ್ಲೌಸನ್ನು ಇಡಿ. ಇದು ರೆಡಿ ಇದೆ, ಅದು ರೆಡಿ ಇಲ್ಲಲ್ಲ, ಹಾಗಾಗಿ ನೋಡಿ ಸ್ನೇಹಿತರೆ ಎಲ್ಲ ಸಿಕ್ಬಿಡುತ್ತೆ. ಇಲ್ಲಿ ನೆಕ್ಕಿನ ಉದ್ದ ಸಿಗುತ್ತೆ, ಅಗಲ ಸಿಗುತ್ತೆ, ಎಲ್ಲದೂ ಸಿಕ್ಬಿಡುತ್ತೆ ಇಲ್ಲಿ. ನೋಡಿ ಸ್ನೇಹಿತರೆ ಶೋಲ್ಡ್ರು ಇಲ್ಲಿ ಮಾರ್ಜಿನ್ ಇದೆ, ಇಲ್ಲಿಂದನೇ ಇಟ್ಕೊಂಡಿದ್ದೆ ನಾನು. ಇವಾಗ ನೋಡಿ ಆರ್ಮೋಲ್ ಶೇಪು ಎಲ್ಲಿವರೆಗೂ ಬರುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿವರೆಗೂ ಬರ್ತಾ ಇದೆ, ಇದು ಮೇಲ್ಗಡೆ 1/2 ಇಂಚು ಮಾರ್ಜಿನ್ನು. ಹಾಗೆ ನೆಕ್ ಉದ್ದ ನೋಡಿ ಇಲ್ಲೇ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ಬ್ಯಾಕ್ ಆರ್ಮೋಲ್ ಶೇಪು. ಹಾಗೆ ಸ್ನೇಹಿತರೆ ನೋಡಿ ನೆಕ್ಕನ್ನು ನೀವು ಯಾವ ಥರ ಬೇಕಾದರೂ ಇಡ್ಬೋದು. ನಾನು ಇದನ್ನು ಸಾದಾ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದು ಬ್ಯಾಕ್ ಸೈಡ್ ಮಾರ್ಕಿಂಗ್ ಆಯಿತು. ನಾನು ನಿಮ್ಗೆ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಸ್ನೇಹಿತರೆ ನೋಡಿ ಉದ್ದ ಬಂದು 13.5 ಇಂಚ್ ರೆಡಿ ಇಲ್ಲಿಗಿದೆ. ರೆಡಿ ನಮಗೆ 13.5 ಇಂಚ್ ಬೇಕು. ಮೇಲ್ಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀನಿ, ಕೆಳಗಡೆ 1.5 ಇಂಚು ಪಟ್ಟಿ ಬಿಟ್ಟಿದ್ದೀನಿ. ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಚೆಸ್ಟ್ ಮೆಜರ್ಮೆಂಟ್ ಬಂದು 36 ಇದೆ ಸ್ನೇಹಿತರೆ. 36 ಅಂದರೆ 4 ಭಾಗ ಮಾಡಿದರೆ 9 ಇಂಚ್ ಬರುತ್ತೆ. ನೋಡಿ ಒಂದು ಸೈಡು 9 ಇಂಚ್ ಇಟ್ಟಿದ್ದೀನಿ. ಇಲ್ಲಿ 29 ಇದೆ. 29ರಲ್ಲಿ 4 ಭಾಗ ಮಾಡಿದರೆ ನಮಗೆ 7.25 ಬರುತ್ತೆ ಸ್ನೇಹಿತರೆ. 7.25 ಪ್ಲಸ್ 1 ಇಂಚ್ ಟಕ್ಸು ಇದು ಸೇರಿ ನಾನು ಇಲ್ಲಿ ಇಟ್ಟಿದ್ದೀನಿ, 8.25 ಇಟ್ಟಿದ್ದೀನಿ. ಶೋಲ್ಡ್ರ್ ಬಂದು ಸ್ನೇಹಿತರೆ 3 ಇಂಚ್ ಇದೆ, ನಾನು 3 ಇಂಚಿಗೆ ಇಟ್ಟಿದ್ದೀನಿ. ಇವಾಗ ಕಟ್ ಮಾಡೋಣ. ನೋಡಿ ಇದು ಬ್ಯಾಕ್ ಪಾರ್ಟ್ ಆಯಿತು. ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ ಸ್ನೇಹಿತರೆ. 4 ಇಂಚು ಹುಕ್ಸ್ ಪಟ್ಟಿ ಮಾಡಲಿಕ್ಕೋಸ್ಕರ ಮಾರ್ಜಿನನ್ನು ಬಿಡ್ತಾ ಇದ್ದೀನಿ. ನೋಡಿ 1/4 ಇಂಚಿನಷ್ಟು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು 1/2 ಇಂಚು ನೀವು ಸ್ಟಿಚ್ ಮಾಡ್ತೀವಿ ಅಂದರೆ 1/2 ಇಂಚ್ ಬಿಟ್ಕೊಳ್ರಿ. ಇವಾಗ ನೋಡಿ ನಾವೇನು ಕಟ್ ಮಾಡ್ಕೊಂಡಿವಲ್ಲ ಸ್ನೇಹಿತರೆ, ಇದನ್ನು ಇದ್ರ ಮೇಲೆ ಮಾರ್ಜಿನ್ ಬಿಟ್ಟು ಇಡ್ತಾ ಇದ್ದೀನಿ ನಾನು. ಬ್ಯಾಕ್ ಸೈಡ್ ಏನು ಕಟ್ ಮಾಡ್ಕೊಂಡಿವಲ್ಲ ಸ್ನೇಹಿತರೆ, ಅದೇ ಪಾರ್ಟನ್ನು ಇದ್ರ ಮೇಲ್ಗಡೆ ಇಟ್ಟು ನಾವು ಆರ್ಮೋಲು ಹಾಗೆ ಶೋಲ್ಡ್ರನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ನೆಕ್ ಅಗಲ ಬಂದು ಇಲ್ಲಿಗಿದೆ, ಇದಕ್ಕೂ ಕೂಡ ಉದ್ದನೂ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಈ ಥರ ಇದು ಶೋಲ್ಡ್ರ್ ಸ್ನೇಹಿತರೆ. ಹಾಗೆ ಇದು ನೋಡಿ ಚೆಸ್ಟ್ ಮೆಜರ್ಮೆಂಟು ಇಲ್ಲಿ ಬರ್ತಾ ಇದೆ, ಇದು ಆರ್ಮೋಲು. ಓಕೆ, ಚೆಸ್ಟ್ ಮೆಜರ್ಮೆಂಟ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದು ಬ್ಯಾಕ್ ಸೈಡ್ ಶೇಪನ್ನು ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ನಿಮ್ಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ. ಒಂದು ಸ್ಟ್ರೈಟ್ ಲೈನ್ ಹಾಕಬೇಕು ಸ್ನೇಹಿತರೆ. ಸ್ಟ್ರೈಟ್ ಲೈನ್ ಹಾಕ್ಕೊಂಡು ನೋಡಿ ಇದು ಆರ್ಮೋಲ್ ಶೇಪು, ಇದು ಬ್ಯಾಕ್ ಸೈಡ್ದು ಸ್ನೇಹಿತರೆ. ನೋಡಿ ಇದು ಬ್ಯಾಕ್ ಸೈಡ್ದು. ನಾವೀಗ ಫ್ರಂಟ್ ಆರ್ಮೋಲ್ ಶೇಪನ್ನು ಮೇಲ್ಗಡೆಯಿಂದ ತಗೋಬೇಕು. ನೋಡಿ ಮೇಲ್ಗಡೆಯಿಂದ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಶೇಪು. ಹಾಗೆ ಇವಾಗ ಸ್ನೇಹಿತರೆ ನೋಡಿ ಫ್ರಂಟ್ ಪಾರ್ಟನ್ನು ನಾವು ಫಸ್ಟ್ ಡಾಟ್ ಪಾಯಿಂಟು, ಸೆಕೆಂಡ್ ಡಾಟ್ ಪಾಯಿಂಟು, ಹಾಗೆ ಹುಕ್ಸ್ ಪಟ್ಟಿ ಎಲ್ಲಿವರೆಗೂ ಬರುತ್ತೆ ಅಂತೇಳಿ ನೋಡಿ ಒಂದು ಪಾರ್ಟನ್ನು ತಗೊಳ್ಳಿ ನೀವು ಅಳತೆ ಬ್ಲೌಸಿಂದ. ಸ್ನೇಹಿತರೆ ನೋಡಿ ಇಲ್ಲಿ ಮಾರ್ಜಿನ್ ಕೂಡ ಸೇರಿಸಿ ನಾವು ತಗೊಂಡಿದ್ದೀವಿ. ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಸ್ಟಿಚಿಂಗ್ ಮಾರ್ಜಿನ್ ಇದು. ನೋಡಿ ಅಳತೆ ಬ್ಲೌಸನ್ನು ಈ ಶೋಲ್ಡ್ರಿಂದ ನೀಟಾಗಿ ಇಟ್ಕೊಂಬಿಡಿ. ಈ ಥರ ಮೇಲ್ಗಡೆ ಅದ್ರ ಮೇಲೆ ಇಟ್ಕೊಳ್ಳಿ ಈ ಥರ. ನೋಡಿ ನಮಗೆ ಎಲ್ಲವೂ ಮೆಜರ್ಮೆಂಟ್ ಒಂದೇ ಹತ್ರ ಸಿಕ್ಬಿಡುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿಗೆ ನಮ್ಮದು ಹುಕ್ಸ್ ಪಟ್ಟಿ ಬರುತ್ತೆ, ಇಲ್ಲಿಗೆ ನಾವು ಮಾರ್ಜಿನ್ 1/2 ಇಂಚ್ ಸೇರಿಸಿಲ್ಲ ಸ್ನೇಹಿತರೆ. ನೋಡಿ ಹಾಗೆ ಫಸ್ಟ್ ಡಾಟ್ ಪಾಯಿಂಟ್ ಕೂಡ ನೋಡಿ ಇಲ್ಲೇ ಮಾರ್ಕ್ ಮಾಡ್ಕೋಬೋದು. ನೋಡಿ ಫಸ್ಟ್ ಡಾಟ್ ಪಾಯಿಂಟು ಇಲ್ಲಿಗಿದೆ, ಸೆಕೆಂಡ್ ಡಾಟ್ ಪಾಯಿಂಟು ಇಲ್ಲಿಂದ ಕೆಳಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಸೆಕೆಂಡ್ ಡಾಟ್ ಪಾಯಿಂಟು, ಇದು ಫಸ್ಟ್ ಡಾಟ್ ಪಾಯಿಂಟು. ಇವಾಗ ಸ್ನೇಹಿತರೆ ನೋಡಿ ನೆಕ್ನ ಉದ್ದನೂ ಕೂಡ ಇಲ್ಲೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ನೋಡಿ ಇದ್ರ ಟಕ್ಸ್, ಬ್ಲೌಸ್ ಟಕ್ಸ್ ಇಲ್ಲೇ ಇದೆ, ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿಗಿದೆ ಇದು ಸೆಕೆಂಡ್ ಡಾಟ್ ಪಾಯಿಂಟು, ಇದಕ್ಕೆ 1/2 ಇಂಚ್ ಮಾರ್ಜಿನ್ ಸೇರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಹುಕ್ಸ್ ಪಟ್ಟಿ ಬಂದಿದೆ, ಇದಕ್ಕೂ 1/2 ಇಂಚು ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಸೆಕೆಂಡ್ ಡಾಟ್ ಪಾಯಿಂಟು ಸ್ನೇಹಿತರೆ. ಇದು ಫಸ್ಟ್ ಡಾಟ್ ಪಾಯಿಂಟು.
ಎಲ್ಲಿ ಹಿಡಿದಿದ್ದಾರೆ ಅಂತ ನೋಡ್ಕೊಳ್ಳೋಣ. ಅಳತೆ ಬ್ಲೌಸ್ ಪ್ರಕಾರ ಎಷ್ಟಿದೆ ಅಂದರೆ ನೋಡಿ 4 ಇಂಚ್ ಇಟ್ಟಿದ್ದಾರೆ ಇವರು. ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಸ್ನೇಹಿತರೆ ನೋಡಿ ಈ ಶೋಲ್ಡ್ರ್ ಇದೆಯಲ್ಲ, ಶೋಲ್ಡ್ರ್ ಸೆಂಟ್ರಿಗೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ 1 ಇಂಚು ನಾನು ಇಲ್ಲಿ ಒಂದು ಟಕ್ಸಿಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಒಂದು ಇಂಚು ಟಕ್ಸ್ ಆಯಿತು, ಮೇನ್ ಡಾಟ್ ಪಾಯಿಂಟ್ ಆಯ್ತಿದ್ದು ನೋಡಿ. ಇದಕ್ಕೆ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದು ಇಲ್ಲಿಗೆ ಉಕ್ಸ್ಪಟ್ಟಿ ಎಂಡ್ ಆಯ್ತು ಇಲ್ಲಿಗೆ. ನೋಡಿ ಮಾರ್ಜಿನ್ ಸೇರಿ ತಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲಿವರೆಗೂ ಬಂದಿದೆ, ಇದಕ್ಕೆ ಅರ್ಧ ಇಂಚು ಮಾರ್ಜಿನ್ ತಗೊಂಡಿದ್ದೀನಿ. ಇಲ್ಲಿ ಕೂಡ ಇಲ್ಲಿವರೆಗೂ ಬಂದಿದೆ, ಇದಕ್ಕೆ ಸೆಕೆಂಡ್ ಡಾಟ್ ಪಾಯಿಂಟ್ಗೆ ಅದಕ್ಕೂ ಅರ್ಧ ಇಂಚ್ ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಎಕ್ಸ್ಟ್ರಾ ತಗೊಂಡ್ಬಿಟ್ಟಿದ್ದೀನಿ ನಾನು. ಇವಾಗ ನೋಡಿ ನೆಕ್ಕು ಶೇಪನ್ನು ಮಾರ್ಕ್ ಮಾಡ್ಕೊಂಬಿಡೋಣ ಸ್ನೇಹಿತರೆ. ನೋಡಿ ಇದಕ್ಕೆ ಈ ಥರ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಚೆಸ್ಟ್ ಮೆಜರ್ಮೆಂಟು ಇಲ್ಲಿಗಿದೆ ಸ್ನೇಹಿತರೆ, ಇದು 9 ಇಂಚ್ ಬರ್ತಾಯಿದೆ. ಇವಾಗ ಸೊಂಟದ ಅಳತೆ ಬಂದು 29 ಇದೆ ಸ್ನೇಹಿತರೆ. 29 ಅಂದರೆ ನೋಡಿ ನಮಗೆ 7 ಕಾಲು ಬೇಕಾಗುತ್ತೆ ಇಲ್ಲಿ. ನೋಡಿ ಸ್ನೇಹಿತರೆ ಇಲ್ಲಿ 3 ಇಂಚ್ ಇದೆ, ಇಲ್ಲಿಂದ 3 ಇಂಚ್ ಲೆಸ್ ಮಾಡಿ 7 ಕಾಲು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿವರೆಗೂ ಬರ್ತಾ ಇದೆ ಇದು. 6 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಸ್ನೇಹಿತರೆ. ನೋಡಿ ಈ ಸೆಂಟರ್ ಪಾಯಿಂಟಲ್ಲಿ ಒಂದು ಟಕ್ಸ್ ಬರುತ್ತೆ. ಈ ಆರ್ಮೋಲ್ ಶೇಪು ಡೌನಿಂಗಲ್ಲಿ ಒಂದು ಟಕ್ಸ್ ಬರುತ್ತೆ. ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿ ಕೂಡ ಒಂದು ಟಕ್ಸ್ ಬರುತ್ತೆ ಸ್ನೇಹಿತರೆ. ನೋಡಿ ಇದು ಫ್ರಂಟ್ ಪಾರ್ಟ್ ಆಯಿತು. ಇವಾಗ ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ತಿಳಿಸ್ತಾ ಇದ್ದರೆ ನಮ್ಗೆ ಯಾವ ಕಾರಣಕ್ಕೂ ಗೊತ್ತಾಗಲ್ಲ. ಸ್ನೇಹಿತರೆ ನೋಡಿ ಇದು ಫ್ರಂಟ್ ಪಾರ್ಟ್ ಆಯಿತು. ಇವಾಗ ಬೆಲ್ಟ್ ಒಂದು ಕಟ್ ಮಾಡ್ಕೊಂಬಿಡೋಣ ಸ್ನೇಹಿತರೆ. ನೋಡಿ ಇವಾಗ ಬೆಲ್ಟ್ ಕಟ್ ಮಾಡೋಣ. ಅಳತೆ ಬ್ಲೌಸ್ ಪ್ರಕಾರನೇ ಬೆಲ್ಟು ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ ನಾನು ಇವಾಗಲೇ ಬಿಡ್ತಾ ಇದ್ದೀನಿ. ನೋಡಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಕೆಳಗಡೆ ಬಿಡ್ತಾ ಇದ್ದೀನಿ. ನೋಡಿ ಇನ್ನುಳಿದೆಲ್ಲ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಮೇಲ್ಗಡೆಗೆ. ನೋಡಿ ಇಲ್ಲಿ ಕೂಡ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿವರೆಗೂ ಇದೆ, ಹಾಗೆ ಮೇಲ್ಗಡೆ ಅರ್ಧ ಇಂಚ್ ಮಾರ್ಜಿನ್ನು ಸ್ನೇಹಿತರೆ. ನೋಡಿ ಇದಕ್ಕೆ ಈ ಥರ ಒಂದು ಕರು ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು ಲೈನನ್ನು ಈ ಥರ. ನೋಡಿ ಈ ಥರ ಹಾಕಿದರೆ ನೀಟಾಗಿ ಕೂರುತ್ತೆ ಸ್ನೇಹಿತರೆ ಇದು ಬ್ಲೌಸು. ನೋಡಿ ಇಲ್ಲಿವರೆಗೂ ಇದೆ. ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಇದು ಬೆಲ್ಟು ಸಣ್ಣ ಸೈಜ್ ಇದೆ, ಬಟ್ ಅವರಿಗೆ ಕಂಫರ್ಟೇಬಲ್ ಆಗುತ್ತೆ ಅಂದರೆ ನಾವೇನೂ ಮಾಡಲಿಕ್ಕಾಗಲ್ಲ. ಇದೇ ಪ್ರಕಾರನೇ ಹೊಲ್ಕೊಡ್ಬೇಕು ನಾವು. ನೋಡಿ ಸ್ನೇಹಿತರೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.